ಎಂಟೈರ್ ವೆಯ್ಟ್. ಸೊ ದಿಸ್ ಇಸ್ ದ ಮೇನ್ ಡಿಫ್ರೆನ್ಸ್. ಇಲ್ಲಿ ವೆಯ್ಟ್ ಅಂತ ಬಂದ್ರೆ ಇಲ್ಲೇನಂತ ಬರುತ್ತೆ, ಎಂಟೈರ್ ಏರಿಯಾ ಅಂತ ಬರುತ್ತೆ. ಸೊ ದಿಸ್ ಇಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಸೆಂಟರ್ ಆಫ್ ಗ್ರಾವಿಟಿ ಅಂಡ್ ಸೆಂಟ್ರಾಯ್ಡ್. ಕ್ಲಿಯರ್? ಸೊ ಇಟ್ ಈಸ್ ರಿಲೇಟೆಡ್ ಟು ಡಿಸ್ಟ್ರಿಬ್ಯೂಷನ್ ಆಫ್ ಏರಿಯಾ ಅಂಡ್ ವಾಲ್ಯೂಮ್. It is related to distribution of mass. Second difference is distribution of the mass. Clear? So this is the main difference between centroid and center of gravity. Okay. ನೆಕ್ಸ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಂಟ್ರಾಯ್ಡ್ ಫಾರ್ಮುಲಾಸ್ಗಳಿದೆ. ಸೊ ಇದನ್ನ ನೀವೇನ್ ಮಾಡಬೇಕು ಅಂದ್ರೆ ನೋಟ್ ಮಾಡ್ಕೋಬೇಕಾಗುತ್ತೆ, ನೋಟ್ಬುಕ್ ಅಲ್ಲಿ ನೀಟಾಗಿ ನೋಡ್ಕೊಂಡು. ಸೊ ಫಾರ್ ಎಕ್ಸಾಂಪಲ್, ಫಸ್ಟ್ ಒನ್ ಇಸ್ ರೆಕ್ಟಾಂಗಲ್, ಸೆಕೆಂಡ್ ಒನ್ ಇಸ್ ಟ್ರಯಾಂಗಲ್, ಥರ್ಡ್ ಒನ್ ಇಸ್ ಸರ್ಕಲ್, ಫೋರ್ತ್ ಒನ್ ಇಸ್ ಸೆಮಿ ಸರ್ಕಲ್, ಫಿಫ್ತ್ ಒನ್ ಇಸ್ ಸೆಮಿ ಸರ್ಕಲ್ ಆರ್ಕ್. ಸೊ ನೆಕ್ಸ್ಟ್ ಕ್ವಾರ್ಟರ್ ಸರ್ಕಲ್ ಇದೆ. ಸೊ ಐ ನೋ ನೀಡ್, ಇದು ಬೇಕಿಲ್ಲ ನಿಮಗೆ. ಸೆಮಿ ಸರ್ಕಲ್ ಒಂದು ಗೊತ್ತಿದ್ರೆ ಸಾಕು, ಇದನ್ನ ನೀವು ಸ್ಕಿಪ್ ಮಾಡ್ಕೊಳ್ಳಿ, ಬೇಡ ಇದು. ಓಕೆ. ಸೊ ರೆಕ್ಟಾಂಗಲ್ ನೋಡೋದಾದ್ರೆ ಏರಿಯಾ ಕಂಡಿಡಿಯಕ್ಕೆ ಫಾರ್ಮುಲಾ ಬ್ರೆಡ್ತ್ ಇಂಟು ಡೆಪ್ತ್ ಫಾರ್ಮುಲಾ ಬೇಕು. ನೆಕ್ಸ್ಟ್ ಸೊ ಟ್ರಯಾಂಗಲ್ದು ಏರಿಯಾ ಕಂಡಿಡಿಯ ಫಾರ್ಮುಲಾ ಆಫ್ ಇಂಟು ಬೇಸ್ ಇಂಟು ಹೈಟ್. ಸರ್ಕ್ಯುಲರ್ದು ಪೈ ಆರ್ ಸ್ಕ್ವೇರ್. ಸೊ ಸೆಮಿ ಸರ್ಕ್ಯುಲರ್ ಆಫ್ ಇಂಟು ಪೈ ಆರ್ ಸ್ಕ್ವೇರ್. ಸೊ ನೆಕ್ಸ್ಟ್ ಕ್ವಾರ್ಟರ್ ಸರ್ಕಲ್ 1/4 ಇಂಟು ಪೈ ಆರ್ ಸ್ಕ್ವೇರ್. ಸೊ ದಿಸ್ ಇಸ್ ದ ಡಿಫ್ರೆಂಟ್ ಏರಿಯಾ ಕ್ಯಾಲ್ಕುಲೇಟೆಡ್ ಬೈ ಯೂಸಿಂಗ್ ದ ಫಾರ್ಮುಲಾ. ಸೊ ನೆಕ್ಸ್ಟ್ ಸೆಂಟ್ರಾಯ್ಡ್ ನೋಡೋಣ. ನೋಡಿ, ಇದು ಸೆಂಟರ್ ಕಾಣಿಸ್ತಾ ಇದೆಯಾ? ಫಸ್ಟ್ ಫಿಗರ್ ಬಂದಿದ್ದೀನಿ. ಇದರಲ್ಲಿ ಸೆಂಟರ್ ಇದೆ. ಈ ಸೆಂಟರ್ ಇಂದ ಲೆಫ್ಟ್ ರೆಫರೆನ್ಸ್ ಎಷ್ಟು ದೂರ ಇರುತ್ತೆ? ಇದರ ಲೆಫ್ಟ್ ರೆಫರೆನ್ಸ್ ಇರೋ ದೂರನ ಎಕ್ಸ್ ಬಾರ್ ಅಂತ ಡಿಫೈನ್ ಮಾಡ್ತೀವಿ. ಇದು ಸೆಂಟ್ರಾಯ್ಡ್ ಅಬೌಟ್ ಎಕ್ಸ್ ಬಾರ್ ಅಂತ. ಅದೇ ರೀತಿ ಸೆಂಟರ್ ಇಂದ ವೈ ಬಾರಿಗಿರೋ ದೂರ ಇದೆಯಲ್ಲ, ಇದನ್ನೇನಂತ ಕರಿತೀವಿ ನಾವು? ವೈ ಬಾರ್ ಅಂತ ಡಿಫೈನ್ ಮಾಡ್ತೀವಿ. ಸೆಂಟರ್ ಇಂದ ಬೇಸ್ಗಿರೋ ದೂರ ವೈ ಬಾರ್, ಸೆಂಟರ್ ಇಂದ ಲೆಫ್ಟ್ ಗಿರೋ ದೂರ ಎಕ್ಸ್ ಬಾರ್. ಈ ಎಕ್ಸ್ ಬಾರ್ ಕಂಡಿಡಿಯಕ್ಕೆ ಏನಪ್ಪ ಫಾರ್ಮುಲಾ ಅಂದ್ರೆ ಟೋಟಲ್ ಎಲ್ಲಿಂದ ಎಲ್ಲಿಗೆ ಏನಿದೆ? ಬೇಸ್ ಇದೆ. ಬೇಸಲ್ಲಿ ಅರ್ಧ ಮಾಡಿದ್ರೆ ಅಥವಾ ಹಾಫ್ ಇಂಟು ಬೇಸ್ ಮಾಡಿದ್ರೆ ಸೊ ನಮಗೆ ಎಕ್ಸ್ ಬಾರ್ ಸಿಗುತ್ತೆ. ಅದೇ ರೀತಿ ಹಾಫ್ ಇಂಟು ಡೆಪ್ತ್ ಮಾಡಿದ್ರೆ ನಮಗೆ ಟೋಟಲ್ ಡೆಪ್ತ್ ಇದೆ, ಹಾಫ್ ಇಂಟು ಡೆಪ್ತ್ ಮಾಡಿದ್ರೆ ನಮಗೆ ವೈ ಬಾರ್ ಸಿಗುತ್ತೆ. ಸೊ ಇಲ್ಲಿಂದ ಇಲ್ಲಿಗಿರೋ ಅಂಥದ್ದು ವೈ ಬಾರ್ ಡಿಸ್ಟೆನ್ಸ್. ನೆಕ್ಸ್ಟ್ ಟ್ರಯಾಂಗಲ್ ನೋಡೋದಾದ್ರೆ ಸೇಮ್, ಟ್ರಯಾಂಗಲ್ ಕೂಡ ಸೆಂಟರ್ ಇಲ್ಲಿದೆ. ಸೊ ದಿಸ್ ಇಸ್ ಕಾಲ್ಡ್ ಎಸ್ ದಿ ಎಕ್ಸ್ ಬಾರ್ ಫ್ರಮ್ ದ ಟ್ರಯಾಂಗಲ್. ಸೊ ದಿಸ್ ಇಸ್ ಕಾಲ್ಡ್ ಎಸ್ ದಿ ವೈ ಬಾರ್ ಫ್ರಮ್ ದಿ ಟ್ರಯಾಂಗಲ್. ಸೊ ಎಕ್ಸ್ ಬಾರ್ ವೈ ಬಾರ್ ಮಾತ್ರ ರೆಪ್ರೆಸೆಂಟ್ ಮಾಡಿ ತೋರಿಸಿದ್ದಾರೆ. ವೈ ಬಾರ್ ಇದೆಯಲ್ಲ, ಬೇಸ್ ಇಂದ ಸೆಂಟರ್ ಇರೋ ಅಂಥದ್ದು 1/3 ಇಂಟು ಎಚ್. ಅದೇ ಸೊ ಸಪೋಸ್ ಅಪೆಕ್ಸ್, ಇದನ್ನ ಅಪೆಕ್ಸ್ ಅಂತ ಡಿಫೈನ್ ಮಾಡ್ತೀವಿ. ಅಪೆಕ್ಸ್ ಇಂದ ಸೆಂಟರ್ಗೆ ಎಷ್ಟು ದೂರ ಇದೆ ಅಂತ ಏನಾದ್ರು ಕ್ವಶನ್ ಕೇಳಿದ್ರೆ, ಸಪೋಸ್ ಅಪೆಕ್ಸ್ ಇಂದ ಬರೆಯೋದಾದ್ರೆ ನೀವೇನಂತ ಬರೀಬೇಕು ಗೊತ್ತಾ? 2/3. ಈ ಕ್ವಶನ್ಸ್ ಅನ್ನ ಆಲ್ರೆಡಿ ಫ್ರೇಮ್ ಮಾಡಿದ್ದಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. 2/3 ಇಂಟು ಎಚ್ ಮಾಡಬೇಕು. ಇದು ವೈ ಬಾರ್ ಫ್ರಮ್ ಅಪೆಕ್ಸ್. ಕ್ಲಿಯರ್? ವೈ ಬಾರ್ ಫ್ರಮ್ ಅಪೆಕ್ಸ್ ಅಂತ ಡಿಫೈನ್ ಮಾಡ. ನೆಕ್ಸ್ಟ್ ಅದೇ ರೀತಿ ಎಕ್ಸ್ ಬಾರ್ಗೆ ಏನಂತ ಫಾರ್ಮುಲಾ ಹೇಳೋಣ ಅಂದ್ರೆ, ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಏನಂತ ಆಗುತ್ತೆ? ಟೋಟಲ್ ಎಲ್ಲಿಂದ ಎಲ್ಲಿಗೆ ಎಷ್ಟಿದೆ ನೋಡಿ? ಬೇಸ್ ಇದೆ. ಈ ಬೇಸ್ ಅಲ್ಲಿ ಅರ್ಧ ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ? ಎಕ್ಸಾಕ್ಟ್ ಬೇಸ್ ಅಲ್ಲಿ ಅರ್ಧ ಮಾಡಿದ್ರೆ ಎಕ್ಸ್ ಬಾರ್ ಸಿಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಎಸ್ b/2 ಬೇಸ್ ಡಿವೈಡೆಡ್ ಬೈ 2. ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಏರಿಯಾ ಕಂಡಿಡಿಯ ಫಾರ್ಮುಲಾ, ವೈ ಬಾರ್ ಕಂಡಿಡಿಯ ಫಾರ್ಮುಲಾ, ಎಕ್ಸ್ ಬಾರ್ ಕಂಡಿಡಿಯ ಫಾರ್ಮುಲಾ, ಮೂರನ್ನು ನೋಟ್ ಮಾಡ್ಕೊಳ್ಳಿ. ಓಕೆ. ನೆಕ್ಸ್ಟ್ ಸರ್ಕಲ್. ಏರಿಯಾ ಆಫ್ ಸರ್ಕಲ್ ಇಸ್ ಈಕ್ವಲ್ ಟು a ಇಂಟು ಪೈ ಆರ್ ಸ್ಕ್ವೇರ್. ಸೊ ಎಕ್ಸಾಕ್ಟ್ ಸೆಂಟರ್ ನಲ್ಲಿ ಇರುತ್ತೆ. ಓಕೆ. ಸೊ ಇಲ್ಲಿ ಬರೋ ಅಂಥದ್ದು ಯಾವ್ದು ಹೇಳಿ? ರೆಫರೆನ್ಸು. ಈ ರೆಫರೆನ್ಸ್ ಇಂದ ಇಲ್ಲಿಗಿರೋ ದೂರ. ಸೊ ದಿಸ್ ಇಸ್ ಕಾಲ್ಡ್ ಎಸ್ ಎಕ್ಸ್ ಬಾರ್. ಕ್ಲಿಯರ್? ನೆಕ್ಸ್ಟ್ ಇಲ್ಲಿದೆ, ಇದು ಬೇಸು. ಈ ಬೇಸ್ ಇಂದ ಇಲ್ಲಿಗಿರೋ ದೂರನ ಏನಂತ ರೆಪ್ರೆಸೆಂಟ್ ಮಾಡ್ತೀವಿ? ವೈ ಬಾರ್ ಅಂತ ಕರಿತೀವಿ. ಸೊ ಆಕ್ಚುಲಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನಂತ ಬರುತ್ತೆ? d/2. ಕ್ಲಿಯರ್? ಡಯಾಮೀಟರ್ ಡಿವೈಡೆಡ್ ಬೈ 2 ಅಂತ ಆಗುತ್ತೆ. ಅದೇ ರೀತಿ ವೈ ಬಾರಿಗೂ ಈಕ್ವಲ್ ಆಗಿರುತ್ತೆ. ಸೊ ವೈ ಬಾರ್ ಇಸ್ ಈಕ್ವಲ್ ಟು ಸೇಮ್ ಫಾರ್ಮುಲಾ. ಸೊ d/2. ಸೊ d/2 ಅಂತ ರೆಪ್ರೆಸೆಂಟ್ ಮಾಡ್ಬೋದು. ಇದು 0 ಅಂತ ಮೆನ್ಷನ್ ಮಾಡಿದ್ದಾರೆ, ಇದು ರಾಂಗ್ ಇದೆ ಆಕ್ಚುಲಿ. ಎಕ್ಸ್ ಬಾರ್ ಡಿವೈಡೆಡ್ ಬೈ d/2, ವೈ ಬಾರ್ ಇಸ್ ಈಕ್ವಲ್ ಟು d/2. ಇದನ್ನು ನೋಟ್ ಮಾಡ್ಕೊಳ್ಳಿ ಎರಡು. ನೆಕ್ಸ್ಟ್ ಸೆಮಿ ಸರ್ಕಲ್. ಸೆಮಿ ಸರ್ಕಲ್ ನಲ್ಲಿ ಸೆಂಟರ್ ಇಲ್ಲಿರುತ್ತೆ. ಕ್ಲಿಯರ್? ಸೊ ಇಲ್ಲಿಂದ ಇಲ್ಲಿಗಿರೋ ದೂರ ಏನಿದೆ ಇದು ಬಂದ್ಬಿಟ್ಟು ಯಾವ್ದು ಹೇಳಿ? ವರ್ಟಿಕಲ್ ಡಿಸ್ಟೆನ್ಸು. ನಾವು ವೈ ಬಾರ್ ಅಂತ ಡಿಫೈನ್ ಮಾಡ್ತೀವಿ. ಕ್ಲಿಯರ್? ಸೊ ನೆಕ್ಸ್ಟ್ ಫ್ರಮ್ ಹಿಯರ್ ಟು ಹಿಯರ್ ಏನ್ ಡಿಸ್ಟೆನ್ಸ್ ಇದೆ ಇದನ್ನೇನಂತ ಡಿಫೈನ್ ಮಾಡ್ತೀವಿ ಹೇಳಿ? ಎಕ್ಸ್ ಬಾರ್ ಅಂತ ಡಿಫೈನ್ ಮಾಡ್ತೀವಿ. ಐ ಥಿಂಕ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಫ್ರಮ್ ಹಿಯರ್ ಟು ಹಿಯರ್ ಅವನೇ ಮೆನ್ಷನ್ ಮಾಡಿ ತೋರಿಸಿದಾನೆ ಏನಿರುತ್ತೆ ಹೇಳಿ? ರೇಡಿಯಸ್ ಇರುತ್ತೆ. ಸೊ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎಕ್ಸಾಕ್ಟ್ ರೇಡಿಯಸ್ ಅಂತ ತಗೊಂಡ್ರೆ ನಮಗೆ ಎಕ್ಸ್ ಬಾರ್ ಸಿಗುತ್ತೆ, 0 ಇರಲ್ಲ. ವೈ ಬಾರ್ ಇಸ್ ಈಕ್ವಲ್ ಟು ಇಲ್ಲಿಂದ ಇಲ್ಲಿ ಕಂಡುಹಿಡಿಯಕ್ಕಾಗಲ್ಲ, ಏನಕ್ಕೆ ಅಂದ್ರೆ ಈ ರೀತಿ ಕರು ಬಂದಿರುತ್ತೆ. ಸೊ ಬೈ ಯೂಸಿಂಗ್ ಫಾರ್ಮುಲಾ 4r ಡಿವೈಡೆಡ್ ಬೈ 3/5. ಇದೇ ತುಂಬಾ ಸಲ ರಿಪೀಟ್ ಆಗಿರೋ ಅಂತ ಕ್ವಶನ್ಸ್, ಇದನ್ನ ನೋಟ್ ಮಾಡ್ಕೊಳ್ಳಿ. ವೈ ಬಾರ್ ಇಸ್ ಈಕ್ವಲ್ ಟು 4r ಡಿವೈಡೆಡ್ ಬೈ 3/5. ಕ್ಲಿಯರ್? ನೆಕ್ಸ್ಟ್ ಇದನ್ನ ಎಲಿಮಿನೇಟ್ ಮಾಡಿ, ಈ ಕ್ವಶನ್ಸ್ ನೋ ನೀಡೆಡ್. ಸೊ ನೆಕ್ಸ್ಟ್ ಕ್ವಾರ್ಟರ್ ಸರ್ಕಲ್ ಇದೆಯಲ್ಲ, ಕ್ವಾರ್ಟರ್ ಸರ್ಕಲ್ ನಲ್ಲಿ ಮಿಡಲ್ ಪಾಯಿಂಟ್ ಇಲ್ಲಿರುತ್ತೆ. ಸೊ ಇಲ್ಲಿಂದ ಇಲ್ಲಿಗಿರೋ ಬೇಸು ಎಕ್ಸ್ ಬಾರ್ ಇರುತ್ತೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗಿರೋ ಅಂಥದ್ದು ವೈ ಬಾರ್ ಇರುತ್ತೆ. ಈ ಎಕ್ಸ್ ಬಾರಿಗೂ ಸೇಮ್ ಫಾರ್ಮುಲಾ 4r ಡಿವೈಡೆಡ್ ಬೈ 3/5. ವೈ ಬಾರಿಗೂ ಸೇಮ್ ಫಾರ್ಮುಲಾ 4r ಡಿವೈಡೆಡ್ ಬೈ 3/5. ಕ್ಲಿಯರ್? ಸೊ ನೆಕ್ಸ್ಟ್ ಸಮ್ ಕಾಮನ್ಲಿ b/2 ಅಂದ್ರೆ ಬೇಸ್ ನ ಡಿವೈಡೆಡ್ ಬೈ 2 ಮಾಡಿದ್ರೆ ಎಕ್ಸ್ ಬಾರ್ ಸಿಗುತ್ತೆ. h/2 ಅಂದ್ರೆ ಹೈಟ್ ನ ಡಿವೈಡೆಡ್ ಬೈ 2 ಮಾಡಿದ್ರೆ ವೈ ಬಾರ್ ಸಿಗುತ್ತೆ. ಟ್ರಯಾಂಗಲ್. ಸೊ ಟ್ರಯಾಂಗಲ್ ನಲ್ಲಿ ಎಕ್ಸ್ ಬಾರ್ ನ ಕಂಡು ಹಿಡಿಬೇಕು ಅಂದ್ರೆ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಟೋಟಲ್ ಇಲ್ಲಿಂದ ಇಲ್ಲಿಗಿರೋ ಅಂಥದ್ದು ಬೇಸ್ ಅಲ್ಲಿ ಹಾಫ್ ಮಾಡಿದ್ರೆ ಸಿಗುತ್ತೆ. ಆಯ್ತಾ? ಬೇಸ್ ಬೈ 3. ಸೊ ವೈ ಬಾರ್ ಇಸ್ ಈಕ್ವಲ್ ಟು h/3.
ಸೊ ಇದು ಆ್ಯಕ್ಚುಲಿ ಬೇಸ್ b/2 ಅಂತ ಆಗಬೇಕು, b/2. ನೆಕ್ಸ್ಟ್ ಇಲ್ಲಿ ಐ ತಾನೇ ನೋಡೋದು, y ಬಾರ್ ಇಸ್ ಈಕ್ವಲ್ ಟು 4r/3π. ಹಾಗೆಯೇ x ಬಾರ್ ಇಸ್ ಈಕ್ವಲ್ ಟು ಸೊ ರೇಡಿಯಸ್ ಅಥವಾ d/2 ಸೆಮಿ ಸರ್ಕಲ್. ಸೊ ಇಲ್ಲಿ ಕ್ವಾರ್ಟರ್ ಸರ್ಕಲ್ನಲ್ಲಿ ಎಕ್ಸ್ ಬಾರ್ ತಗೊಳ್ಳಿ, y ಬಾರ್ ತಗೊಳ್ಳಿ, ಎರಡೂ ಕೂಡ 4r/3π. ಸೊ ಇಷ್ಟು ಕೂಡ ನೋಡ್ತಾ ಇರೋದು ಸೆಂಟ್ರಾಯ್ಡ್ ಫಾರ್ಮುಲಾಸು. ನೀವು ಸೆಂಟ್ರಾಯ್ಡ್ ಅಂತ ಹೆಡ್ಡಿಂಗ್ ಹಾಕಿಂದು ನಿಮ್ಮ ನೋಟ್ಸ್ನಲ್ಲಿ ಸೆಂಟ್ರಾಯ್ಡ್ನ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಕ್ಲಿಯರ್? ನೆಕ್ಸ್ಟ್, ವಾಟ್ ಈಸ್ ಮೂಮೆಂಟ್ ಆಫ್ ಇನರ್ಷಿಯಾ? ಸೊ ಮೂಮೆಂಟ್ ಆಫ್ ಇನರ್ಷಿಯಾ ಏನು ಅಂತ ನೋಡೋದಾದ್ರೆ ಸಿಂಪಲ್ ಆಗಿ ದ ಸೆಕೆಂಡ್ ಮೂಮೆಂಟ್ ಆಫ್ ಏರಿಯಾ is also known as the area of moment of inertia. The moment of inertia plane area is second moment of inertia is the property of cross section can be used to predict the resistance. ನೋಡಿ ಮೂಮೆಂಟ್ ಆಫ್ ಇನರ್ಷಿಯಾ ಅನ್ನೋ ಕಾನ್ಸೆಪ್ಟ್ ಸ್ವಲ್ಪ ಡಿಫಿಕಲ್ಟ್, ನಿಮಗೆ ಅರ್ಥ ಆಗದಿರೋ ಕಾನ್ಸೆಪ್ಟ್. ನೀವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ತೀನಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಫ್ ಯು ಕನ್ಸಿಡರ್, ಸೊ ದಿಸ್ ಇಸ್ ಫಸ್ಟ್ ಏರಿಯಾ. The first area is calculated by area and measured by unities meter square ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. Again another area is multiplied with the first area, so is called as another area. A into A is equal to A square, meter square into meter square is equal to meter to the power of 4. So actually unit of moment of inertia is meter to the power of 4. The second moment of area is called as moment of inertia. ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಿದ್ರೆ ಸಾಕು. ಕ್ಲಿಯರ್? ನೆಕ್ಸ್ಟ್, ಸೊ ಮೂಮೆಂಟ್ ಆಫ್ ಇನರ್ಷಿಯಾದಲ್ಲಿ ಎರಡು ಥೀರಮ್ ಬರುತ್ತೆ. ಫಸ್ಟ್ ಒನ್ ಥೀರಮ್ ಫಾರ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥೀರಮ್, ಸೆಕೆಂಡ್ ಒನ್ ಪ್ಯಾರಲಲ್ ಆಕ್ಸಿಸ್ ಥೀರಮ್. ಪ್ಯಾರಲಲ್ ಆಕ್ಸಿಸ್ ಥೀರಮ್ ನೆಕ್ಸ್ಟ್ ಸ್ಲೈಡ್ ನಲ್ಲಿ ನೋಡೋಣ. ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥೀರಮ್ ನೋಡೋದಾದ್ರೆ, ಸೊ ನೋಡಿ ಇಲ್ಲಿ IXX ಅಂಡ್ IYY. IXX ಅಂದ್ರೆ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ XX ಆಕ್ಸಿಸ್, IYY ಮೀನ್ಸ್ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ YY ಆಕ್ಸಿಸ್. The moment of inertia of the plane section about two perpendicular axes meeting at O. ಸೊ ಯಾವ್ದು XX ಅಂಡ್ YY, ಬೋತ್ IXX ಅಂಡ್ IYY ಮೀಟಿಂಗ್ ಎಟ್ ಎ ಪಾಯಿಂಟ್ O. ಎರಡೂ ಕೂಡ O ನಲ್ಲಿ ಮೀಟ್ ಆಗುತ್ತೆ. ಸೊ ದ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ IZZ ಅಬೌಟ್ ದಿ ZZ ಆಕ್ಸಿಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿ ಪ್ಲೇನ್ ಪಾಸಿಂಗ್ ಥ್ರೂ ದಿ ಇಂಟರ್ಸೆಕ್ಷನ್. ಸೊ ಈ ಇಂಟರ್ಸೆಕ್ಷನ್ ಅಲ್ಲಿ ಏನ್ ಪಾಸ್ ಆಗಿರುತ್ತೆ, ಸೊ ನೋಡಿ ಇಲ್ಲಿ Z ಆಕ್ಸಿಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿ X ಆಕ್ಸಿಸ್. ಸೊ ನೆಕ್ಸ್ಟ್ Z ಆಕ್ಸಿಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿ Y ಆಕ್ಸಿಸ್. ಸೊ IZZ, the final formula IZZ, moment of inertia about ZZ axis is equal to moment of inertia about XX plus 1 YY. So this formula is used to calculate the overall moment of inertia about ZZ axis. So this formula comes under perpendicular axis theorem. ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ನಲ್ಲಿ ಈ ಪ್ರಿನ್ಸಿಪಲ್ ನ ಯೂಸ್ ಮಾಡ್ಕೊಂಡು ನಾವು ಮೂಮೆಂಟ್ ಆಫ್ ಇನರ್ಷಿಯಾನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ಫಾರ್ಮುಲಾನ ಕೇಳ್ತಾನೆ ಅಥವಾ ಈ ಡೆಫಿನಿಷನ್ ನ ಕೇಳ್ತಾನೆ, ನೋಡ್ಕೊಂಡಿರಿ. ಕ್ಲಿಯರ್? ನೆಕ್ಸ್ಟ್, ಪ್ಯಾರಲಲ್ ಆಕ್ಸಿಸ್ ಥಿಯರಮ್. ಸೊ ಥಿಯರಮ್ ಫಾರ್ ಪ್ಯಾರಲಲ್ ಆಕ್ಸಿಸ್ ಅಥವಾ ಇದನ್ನು ಸಮ್ ಟೈಮ್ ಟ್ರಾನ್ಸ್ಫರ್ ಆಫ್ ಆಕ್ಸಿಸ್ ಅಂತಾನೂ ಡಿಫೈನ್ ಮಾಡ್ತಾರೆ. ಸೊ ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಪ್ರಕಾರ, ಸೊ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಎ ಪ್ಲೇನ್ ಏರಿಯಾ ಅಬೌಟ್ ಸೆಂಟ್ರಾಯ್ಡಲ್ ಎಕ್ಸ್ ಅಂಡ್ ವೈ. ಸೊ ನೋಡಿ ದಿಸ್ ಇಸ್ ಕಾಲ್ಡ್ ಆಸ್ ದಿ ಸೆಂಟರ್ ಅಥವಾ ಸೆಂಟ್ರಾಯ್ಡಲ್ ಅಂತ ಡಿಫೈನ್ ಮಾಡ್ತೀವಿ. ಸೊ ನಮಗೆ ಮೂಮೆಂಟ್ ಆಫ್ ಇನರ್ಷಿಯಾ IXG ಮೀನ್ಸ್ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಸೆಂಟ್ರಾಯ್ಡಲ್ ಅಂತ. ಓಕೆ, ಸೊ ನೆಕ್ಸ್ಟ್ IYG. ಸೊ IYG ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಸೆಂಟ್ರಾಯ್ಡಲ್ ವಿತ್ ರೆಸ್ಪೆಕ್ಟ್ ಟು Y axis, with respect to X axis, with respect to Y axis. Then moment of inertia of same area A, if we consider area of the body is A, axis X and Y, so parallel to axis X and Y at a distance of D and C respectively is given by. ನೋಡಿ ಈ ಡೆಫಿನೇಷನ್ಸ್ ಏನಿದೆ ಇದನ್ನು ಓದ್ರಿ, ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಲ್ಲ ಸ್ಟೇಟ್ಮೆಂಟ್, ಬಟ್ ಅವನೇನು ಕೊಟ್ಟಿದ್ದಾನೆ ಈಕ್ವೇಶನ್ ಇದೆ ನೋಡಿ, ಅಬ್ಸರ್ವ್ ಮಾಡಿ ಈಕ್ವೇಶನ್ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸಪೋಸ್ IXX, the moment of inertia about XX axis is equal to IXG, the moment of inertia about centroid, plus means sum of the area and distance square. ನೋಡಿ, moment of inertia about XX axis is equal to moment of inertia about centroidal, sum of the area and distance square. The moment of inertia about YY axis is equal to moment of inertia about centroid, a sum of the area and distance square. So this is the concept of ಪ್ಯಾರಲಲ್ ಆಕ್ಸಿಸ್ ಥಿಯರಮ್. ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಇದನ್ನ ನೋಟ್ ಮಾಡ್ಕೊಳ್ಳಿ ಎರಡು ಫಾರ್ಮುಲಾನ. ಸೊ ಈ ಎರಡು ಫಾರ್ಮುಲಾ ನೋಡಿದಾಗ ನಿಮಗೆ ಐಡೆಂಟಿಫೈ ಮಾಡಕ್ಕೆ ಬರಬೇಕು. ಸೊ ಇದು ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಅಂತ. ಕ್ಲಿಯರ್? ನೆಕ್ಸ್ಟ್, ಸಕ್ಷನ್ ಮಾಡ್ಯುಲಸ್ ಅಂತ ಕಾನ್ಸೆಪ್ಟ್ ಇದೆ. ಸಕ್ಷನ್ ಮಾಡ್ಯುಲಸ್ ಮೀನ್ಸ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಸಕ್ಷನ್ ಮಾಡ್ಯುಲಸ್ ಇಸ್ ಈಕ್ವಲ್ ಟು ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ನ್ಯೂಟ್ರಲ್ ಆಕ್ಸಿಸ್. ನ್ಯೂಟ್ರಲ್ ಆಕ್ಸಿಸ್ ಮೀನ್ಸ್ ಮಿಡಲ್ ಆಕ್ಸಿಸ್, ಇದಕ್ಕೆ ನಾವು ನ್ಯೂಟ್ರಲ್ ಆಕ್ಸಿಸ್ ಅಂತ ಕರಿತೀವಿ. ಇಲ್ಲಿ ಏನ್ ಮೂಮೆಂಟ್ ಆಫ್ ಇನರ್ಷಿಯಾ ಇರುತ್ತೆ ಅದನ್ನ ತಗೋಬೇಕು. ಡಿಸ್ಟೆನ್ಸ್ ವಿತ್ ದಿ ಎಕ್ಸ್ಟ್ರೀಮ್ ಫೈಬರ್ ಫ್ರಮ್ ದಿ ನ್ಯೂಟ್ರಲ್ ಆಕ್ಸಿಸ್. ಡಿಸ್ಟೆನ್ಸ್ ಫ್ರಮ್ ದಿ ಎಕ್ಸ್ಟ್ರೀಮ್ ಫೈಬರ್ ಫ್ರಮ್ ದಿ ನ್ಯೂಟ್ರಲ್ ಆಕ್ಸಿಸ್ ಅಂದ್ರೆ, ಸೊ ದಿಸ್ ಇಸ್ ಕಾಲ್ಡ್ as the extreme fiber. So what is the distance in between from neutral axis to extreme fiber? So this is called, for example, total distance is called as D ಅಂತ ಕರೆದ್ರೆ ಇದನ್ನ ಹಾಫ್ ಬಂದಿದ್ದೇನೆ ಅಂತ D/2 ಅಂತ ಆಗುತ್ತೆ. ಸೊ ಹಂಗಾಗಿ
So this is the called as distance from extreme. So z is equal to suction modulus. I means moment of inertia about neutral axis. Y max is equal to distance from neutral axis to outer fiber. So one formula ಇದೆ ನೋಡಿ, zxx is equal to ixx moment of inertia about xx axis divided by d by 2. So d by 2 means a distance. So iy moment of inertia about y axis, b by 2 means breadth. Clear? ನೆಕ್ಸ್ಟ್ ಏರಿಯಾ ಇನರ್ಷಿಯಾ ಪ್ರಾಪರ್ಟೀಸ್ ಸಮ್ ಕಾಮನ್ ಕ್ರಾಸ್ ಸೆಕ್ಷನ್ಸ್ ನೋಡೋದಾದ್ರೆ ಏರಿಯಾ ಬಿ ಇಸ್ ಇಂಟು ಹೆಚ್. ಇದು ಫಾರ್ಮುಲಾ. ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಎಕ್ಸ್ ಎಕ್ಸ್ ಆಕ್ಸಿಸ್ ಇಸ್ ಈಕ್ವಲ್ ಟು ಬಿ ಎಚ್ ಕ್ಯೂಬ್ ಬೈ 12. ಅದೇ ವೈ ವೈ ಆಕ್ಸಿಸ್ ಇದ್ರೆ ಉಲ್ಟಾ ಆಗುತ್ತೆ. ಸೊ ಏನಂತ ಬರುತ್ತೆ ಗೊತ್ತಾ? ಸೊ ಬಿ ಕ್ಯೂಬ್ ಎಚ್ ಡಿವೈಡೆಡ್ ಬೈ 12 ಅಂತ ಬರುತ್ತೆ. ನೆಕ್ಸ್ಟ್ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಟ್ರಯಾಂಗಲ್ ನ ನೋಡೋದಾದ್ರೆ ಏರಿಯಾ ಇಸ್ ಈಕ್ವಲ್ ಟು ಬೇಸ್ ಇಂಟು 8 ಇಂಟು ಡಿವೈಡ್ ಬೈ 2. ಅದೇ ಐ ಎಕ್ಸ್ ಎಕ್ಸ್ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಎಕ್ಸ್ ಆಕ್ಸಿಸ್ ಇಸ್ ಈಕ್ವಲ್ ಟು ಬಿ ಎಚ್ ಕ್ಯೂಬ್ ಬೈ 36. ನೆಕ್ಸ್ಟ್ ಟು ಬಿ ಎಚ್ ಕ್ಯೂಬ್ ಬೈ ಬಿ ಕ್ಯೂಬ್ ಎಚ್ ಡಿವೈಡೆಡ್ ಬೈ 36. ನೆಕ್ಸ್ಟ್ ಲಾಸ್ಟ್ ಸ್ಲೈಡ್ ನೋಡೋದಾದ್ರೆ ಏರಿಯಾ ಸರ್ಕಲ್ ಇದನ್ನ ಕೇಳ್ತಾರೆ ಪೈ ಡಿ ಸ್ಕ್ವೇರ್ ಬೈ 4, ಅಥವಾ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಎಕ್ಸ್ ಎಕ್ಸ್ ಆಕ್ಸಿಸ್ ನೋಡೋದಾದ್ರೆ ಪೈ ಡಿ ಟು ದಿ ಪವರ್ ಆಫ್ 4 ಡಿವೈಡೆಡ್ ಬೈ 64. ಸೊ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಸೆಂಟ್ರಾಯ್ಡ್ ಆಯ್ತಾ, ಸೆಂಟ್ರಾಯ್ಡ್ ಅಲ್ಲಿ ನೋಡೋದಾದ್ರೆ ಪೈ ಡಿ ಸ್ಕ್ವೇರ್ ಟು ದಿ ಪವರ್ ಆಫ್ 4 ಡಿವೈಡೆಡ್ ಬೈ 32. ಇದು ಸೆಂಟರ್ ನಲ್ಲಿ, ಇದು ಎಕ್ಸ್ ಎಕ್ಸ್ ಆಕ್ಸಿಸ್ ನಲ್ಲಿ, ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಿರಲಿ.